4ನೆಯ ಜ್ಯೋತಿರ್ಲಿಂಗ ಓಂಕಾರೇಶ್ವರ ಜ್ಯೋತಿರ್ಲಿಂಗ. ಇದು ಮಧ್ಯಪ್ರದೇಶದ ಖಾಂಡ್ವಾ ಜಿಲ್ಲೆಯ ಮಂದತ್ತ ಎಂಬ ದ್ವೀಪದಲ್ಲಿ ಶಿವನು ಓಂಕಾರೇಶ್ವರ ಹಾಗೂ ಮಮಲೇಶ್ವರನೆಂಬ ಹೆಸರಿನಲ್ಲಿ ಪ್ರಕಟನಾಗಿರುವನು. ನರ್ಮದೆಯ ತೀರದಲ್ಲಿರುವ ಮಂದತ್ವಾಪರ ದ್ವೀಪವು ಸುಂದರವಾದ ರಮಣೀಯವಾದ ಪ್ರದೇಶ. ಈ ದ್ವೀಪ 2 ಕಿಲೋಮೀಟರ್ ಉದ್ದ, 1 ಕಿಲೋಮೀಟರ್ ಅಗಲವಾಗಿದ್ದು ಓಂಕಾರದ ಆಕೃತಿಯಲ್ಲಿದೆ. 2 ಬೆಟ್ಟಗಳ ನಡುವೆ ಹರಿಯುವ ನರ್ಮದಾ ಕಾವೇರಿ ನದಿಯೊಂದಿಗೆ ಸೇರುವ ಪುಣ್ಯಕ್ಷೇತ್ರವೂ ಆಗಿದೆ. ಸಂಸ್ಕೃತದಲ್ಲಿ ನರ್ಮದಾ ಎಂದರೆ ಸಂತಸದ ಬೆಳಕನ್ನು ಚೆಲ್ಲುವವಳು. ಎತ್ತರವಾದ ಪ್ರದೇಶದಲ್ಲಿ ನಿಂತು ಈ ಸ್ಥಳವನ್ನು ವೀಕ್ಷಿಸಿದಾಗ ಓಂಕಾರದ ಆಕೃತಿಯಲ್ಲಿ ಕಾಣುವುದರಿಂದ ಈ ಜ್ಯೋತಿರ್ಲಿಂಗವನ್ನು ಓಂಕಾರೇಶ್ವರನೆಂದು ಹೆಸರಿಸಿದ್ದಾರೆ. ಯಾತ್ರಿಗಳು ದೋಣಿಯಲ್ಲಿ ಕುಳಿತು ನರ್ಮದಾ ನದಿಯನ್ನು ದಾಟಿ ಈ ಪುಣ್ಯಕ್ಷೇತ್ರವನ್ನು ತಲುಪುವರು. ಇತ್ತೀಚೆಗೆ ನಿರ್ಮಾಣವಾದ 270 ಅಡಿ ಉದ್ದದ ತೂಗು ಸೇತುವೆ ಈ ಕ್ಷೇತ್ರದ ಅಂದವನ್ನು ಮತ್ತಷ್ಟು ಹೆಚ್ಚಿಸಿದೆ. ಯಾತ್ರಿಗಳು ಈ ತೂಗು ಸೇತುವೆಯ ಮೇಲೆ ಹೋಗುವಾಗ ಪ್ರಕೃತಿಯ ಸೌಂದರ್ಯವನ್ನು ಕಣ್ತುಂಬಿಕೊಳ್ಳುತ್ತಾ ಸಾಗುವರು. ಪರಿಕ್ರಮ ಮಾಡುವವರಿಗಂತೂ ಈ ತೂಗು ಸೇತುವೆ ಒಂದು ವರಪ್ರಸಾದವಿದ್ದಂತೆ. ಹಸಿರು ಹೊದ್ದ ಬೆಟ್ಟ ಗುಡ್ಡಗಳ, ನರ್ಮದಾ ನದಿಯ ವಿಹಂಗಮ ನೋಟ, ದೇಗುಲಗಳ ಶಿಖರಗಳು ಎಲ್ಲವೂ ಈ ಕ್ಷೇತ್ರದ ಸೊಬಗನ್ನು ಇಮ್ಮಡಿಸಿವೆ. ಮಾನವ ನಿರ್ಮಿತ ದೇಗುಲಗಳ ಜೊತೆಗೆ ಪ್ರಕೃತಿ ಸೌಂದರ್ಯ ನಾನು ಚಂದವೋ ನೀನು ಚಂದವೋ ಎಂಬ ಸವಾಲನ್ನು ಎಸೆಯುವಂತೆ ತೋರುತ್ತದೆ. 12 ಜ್ಯೋತಿರ್ಲಿಂಗಗಳಲ್ಲಿ 4ನೆಯ ಸ್ಥಾನ ಪಡೆದಿರುವ ಓಂಕಾರೇಶ್ವರ ಮಮಲೇಶ್ವರದ ಪೌರಾಣಿಕ ಹಿನ್ನೆಲೆಯನ್ನು ಕೇಳಿ ತಿಳಿಯೋಣ ಬನ್ನಿ. ಒಮ್ಮೆ ದೇವದಾನವರ ನಡುವೆ ಭೀಕರ ಕಾಳಗ ನಡೆದಿತ್ತು. ಯುದ್ಧದಲ್ಲಿ ದಾನವರು ಜಯಗಳಿಸಿದಾಗ ದೇವತೆಗಳು ಸೋತು ಕಂಗಾಲಾದರು. ದಾನವರ ಅಹಂಕಾರದಿಂದ 3 ಲೋಕಗಳಲ್ಲಿಯೂ ಅರಾಜಕತೆ ಸೃಷ್ಟಿಸಿದರು. ದೇವಾನುದೇವತೆಗಳು ಅಲ್ಲೋಲ ಕಲ್ಲೋಲವಾದ ಲೋಕವನ್ನು ರಕ್ಷಿಸಲು ಶಿವನನ್ನು ಪ್ರಾರ್ಥಿಸಿದರು. ಆಗ ನರ್ಮದೆಯಿಂದ ಉದ್ಭವಿಸಿದ ಜ್ಯೋತಿರ್ಲಿಂಗ ಸ್ವರೂಪನಾದ ಶಿವನು ದಾನವರನ್ನು ಸಂಹರಿಸಿ ಲೋಕ ಕಲ್ಯಾಣಕ್ಕಾಗಿ ಓಂಕಾರೇಶ್ವರ ಮಮಲೇಶ್ವರ ಎಂಬ ನಾಮಧೇಯವನ್ನು ಹೊತ್ತು ಇಲ್ಲಿಯೇ ನೆಲೆಸಿದನು. ಮತ್ತೊಂದು ಐತಿಹ್ಯ ಹೀಗಿದೆ. ಅದ್ವೈತ ಸಿದ್ಧಾಂತದ ಕರ್ತೃಗಳಾದ ಆದಿಗುರು ಶಂಕರರು ತಮ್ಮ ಗುರುಗಳಾದ ಗೋವಿಂದ ಭಗವತ್ಪಾದರನ್ನು ಭೇಟಿಯಾಗಿದ್ದು ಇಲ್ಲಿನ ಗುಹೆಯೊಂದರಲ್ಲಿ. ಶಂಕರರ ಮತ್ತು ಅವರ ಗುರುಗಳ ಶಿಲ್ಪಗಳು ಗೋವಿಂದ ಗುಹೆಯೊಳಗೆ ಇಂದಿಗೂ ಪೂಜಿಸಲ್ಪಡುತ್ತಿವೆ. ಶಂಕರರು ಅದ್ವೈತ ಸಿದ್ಧಾಂತದಲ್ಲಿ ಪ್ರಸ್ತುತಪಡಿಸುವಂತೆ ಓಂಕಾರ ಎಂಬ ಶಬ್ದ ಓಂ ಮತ್ತು ಆಕಾರ ಎಂಬ ಪದಗಳಿಂದ ರಚಿಸಲ್ಪಟ್ಟಿದೆ. ಓಂ ಎಂದರೆ ನಾದ, ಆಕಾರ ಎಂದರೆ ಸೃಷ್ಟಿ, ಓಂಕಾರವೇ ಸೃಷ್ಟಿಯ ಮೂಲ ಅಂದರೆ ಸೃಷ್ಟಿಯ ರಹಸ್ಯ ಅಡಗಿರುವುದು ಓಂಕಾರದಲ್ಲಿ. ಅಸಂಖ್ಯಾತ ಆಕಾಶ ಕಾಯಗಳ ನಡುವೆ ಕೇಳಿಬರುತ್ತಿರುವ ನಾದವೋ ಓಂವನ್ನು ವಿಜ್ಞಾನಿಗಳು ಪರೀಕ್ಷಿಸಿ ಒಪ್ಪಿರುತ್ತಾರೆ. ಪೌರಾಣಿಕ ಪ್ರಸಂಗವನ್ನು ಕೇಳೋಣವೇ? ಕಲಹ ಪ್ರಿಯರಾದ ನಾರದ ಮುನಿಗಳು ಸೃಷ್ಟಿಸಿದ ಕುತೂಹಲಕಾರಿ ಪ್ರಸಂಗ ಇದು. ಒಮ್ಮೆ ನಾರದ ಮಹರ್ಷಿಗಳು ವಿಂಧ್ಯ ಪರ್ವತದ ಬಳಿ ಬಂದು ಮೇರು ಪರ್ವತದ ಗುಣಗಾನ ಮಾಡಿದರಂತೆ. ಮೇರು ಪರ್ವತದ ಎತ್ತರ ವೈಭವವನ್ನು ವರ್ಣಿಸುತ್ತಾ ಅದು ದೇವಾನುದೇವತೆಗಳ ವಾಸಸ್ಥಳ ಆಗಿದೆ ಎಂದರಂತೆ. ನಾರದರ ಮಾತುಗಳನ್ನು ಕೇಳುತ್ತಾ ವಿಂಧ್ಯನಲ್ಲಿ ಮತ್ಸರ ಉಂಟಾಯಿತಂತೆ. ಆಗ ವಿಂಧ್ಯನು ಮಣ್ಣಿನಿಂದ ಓಂಕಾರದ ಆಕೃತಿಯನ್ನು ರಚಿಸಿ ಶಿವನನ್ನು ಕುರಿತು ದೀರ್ಘವಾದ ತಪಸ್ಸನ್ನು ಆಚರಿಸಿದನಂತೆ. ಅವನ ತಪಸ್ಸಿಗೆ ಮೆಚ್ಚಿ ಶಿವ ಪ್ರತ್ಯಕ್ಷನಾದ. ವಿಂಧ್ಯನು ಬೇಡಿದ ವರವೇನು ಗೊತ್ತೇ? ನಾನು ಸದಾ ಎತ್ತರವಾಗಿ ಬೆಳೆಯುವಂತೆ ಅನುಗ್ರಹಿಸು ತಂದೆ. ಆಗ ಶಿವ ಅವನ ಬೆಳವಣಿಗೆಯಿಂದ ಯಾರಿಗೂ ತೊಂದರೆಯಾಗಬಾರದು ಎಂಬ ಷರತ್ತಿನೊಂದಿಗೆ ಅವನ ಇಚ್ಛೆಯನ್ನು ಪೂರೈಸುತ್ತಾನೆ. ವಿಂಧ್ಯ ಪರ್ವತದ 2 ಬದಿಯಲ್ಲೂ ಓಂಕಾರೇಶ್ವರ ಮಮಲೇಶ್ವರ ಎಂಬ ಜೋಡಿಲಿಂಗಗಳ ಆಕಾರದಲ್ಲಿ ಶಿವ ನೆಲೆಸುತ್ತಾನೆ. ಕಾಲಾನುಕ್ರಮದಲ್ಲಿ ಶಿವನು ಹಾಕಿದ ಷರತ್ತನ್ನು ಮರೆತ ವಿಂಧ್ಯ ಹೆಮ್ಮೆಯಿಂದ ಬೀಗುತ್ತಾ ಆಕಾಶದೆತ್ತರಕ್ಕೆ ಬೆಳೆದು ನಿಂತ. ಸೂರ್ಯ ಚಂದ್ರನಿಗೆ ತಡೆಯೊಡ್ಡಿ ನಿಂತ. ಎಲ್ಲೆಡೆ ಕತ್ತಲು ಕವಿಯಿತು. ಇಡೀ ಲೋಕವೇ ಅಂಧಕಾರದಲ್ಲಿ ಮುಳುಗಿತು. ಆಗ ಸಮಸ್ತ ದೇವತೆಗಳು ಪರಶಿವನ ಮೊರೆ ಹೊಕ್ಕರು. ಶಿವನ ಅಗಸ್ತ್ಯ ಮುನಿಗಳನ್ನು ವಿಂಧ್ಯನ ಬಳಿ ಕಳಿಸಿದ. ಅಗಸ್ತ್ಯರು ವಿಂಧ್ಯನ ಬಳಿ ಬಂದು, ನಾನು ದಕ್ಷಿಣ ದಿಕ್ಕಿನಡೆ ಯಾತ್ರೆ ಹೋಗಬೇಕಾಗಿದೆ. ಆದರೆ ನೀನು ಬೃಹದಾಕಾರವಾಗಿ ಬೆಳೆದು ಎಲ್ಲ ಮಾರ್ಗಗಳನ್ನು ಮುಚ್ಚಿ ಹಾಕಿರುವೆ. ದಯಮಾಡಿ ನೀನು ಮೊದಲಿದ್ದ ಗಾತ್ರಕ್ಕೆ ಬಂದು ನನ್ನ ಯಾತ್ರೆಗೆ ಸಹಕರಿಸು ಎಂದು ವಿನಂತಿಸಿಕೊಂಡರು. ಅಗಸ್ತ್ಯರ ಸೌಜನ್ಯ ಮಣಿದ ವಿಂಧ್ಯ ತನ್ನ ಗಾತ್ರವನ್ನು ಮೊದಲಿನಂತೆ ಕಿರಿದುಗೊಳಿಸಿದ. ಆಗ ಚಾಣಾಕ್ಷರಾದ ಅಗಸ್ತ್ಯರು ಮತ್ತೊಂದು ಬೇಡಿಕೆಯನ್ನು ಅವನ ಮುಂದಿಟ್ಟರು. ನಾನು ಹಿಂದಿರುಗಿ ಬರುವವರೆಗೂ ನಿನ್ನ ಎತ್ತರ ಇಷ್ಟೇ ಇರಲಿ ಎಂದು ಕೇಳಿಕೊಂಡರು.
ವಿಂಧ್ಯನು ಅವರ ಬೇಡಿಕೆಗೆ ತಲೆಯಾಡಿಸಿ ಇನ್ನೂ ಅಗಸ್ತ್ಯರ ಬರುವಿಕೆಗಾಗಿ ಕಾಯುತ್ತಲೇ ಇದ್ದಾನೆ. ಆದರೆ ಅಗಸ್ತ್ಯರು ಹಿಂತಿರುಗಿ ಬರಲೇ ಇಲ್ಲ. ಯುಗ ಯುಗಗಳಲ್ಲೂ ಹೇಗೆ ದುಷ್ಟ ಸಂಹಾರ, ಶಿಷ್ಟ ರಕ್ಷಣೆ ನಡೆಯುತ್ತಲೇ ಇದೆ ಅಲ್ಲವೇ? ಈ ದೇಗುಲ ಯಾವಾಗ ನಿರ್ಮಾಣವಾಯಿತು, ಯಾರು ನಿರ್ಮಿಸಿದರು ಎಂಬ ಐತಿಹಾಸಿಕ ವಿವರಗಳನ್ನು ತಿಳಿಯೋಣ ಬನ್ನಿ. ಈ ದೇಗುಲದ ನಿರ್ಮಾಣದ ನಿಖರವಾದ ಮಾಹಿತಿ ಚರಿತ್ರೆಯ ಪುಟಗಳಲ್ಲಿ ದಾಖಲಾಗಿಲ್ಲ. ಪುರಾತನ ಕಾಲದಲ್ಲಿ ಚಾರಿತ್ರಿಕ ಘಟನೆಗಳ ಮಾಹಿತಿ ಶಿಲಾಶಾಸನಗಳಲ್ಲಿ, ಓಲೆ ಗರಿಗಳಲ್ಲಿ ದೊರೆಯುತ್ತಿದೆಯಾದರೂ ಭಾರತದ ಇತಿಹಾಸ ಕ್ರಮಬದ್ಧವಾಗಿ ದಾಖಲಾದದ್ದು ಬ್ರಿಟಿಷರ ಕಾಲದಲ್ಲಿಯೇ ಎಂದು ತಜ್ಞರು ಅಭಿಪ್ರಾಯಪಡುತ್ತಾರೆ. ಇಕ್ಷಾಕ್ಷು ವಂಶದ ದೊರೆ ಮಂದಾತನು ಒಂದು ಗುಹೆಯಲ್ಲಿ ಪುಟ್ಟದೊಂದು ಶಿವಲಿಂಗವನ್ನು ಸ್ಥಾಪಿಸಿ ಪೂಜಿಸುತ್ತಿದ್ದನೆಂಬ ಪ್ರತೀತಿ ಇದೆ. ಆದುದರಿಂದಲೇ ಈ ದ್ವೀಪಕ್ಕೆ ಮಂದಾತ ಎಂಬ ಹೆಸರು ಬಂದಿತು. 1063ರಲ್ಲಿ ರಾಜ ಉದಯಾದಿತ್ಯನು ಬರೆಸಿರುವ 4 ಶಿಲಾಶಾಸನಗಳು ಲಭ್ಯವಾಗಿದ್ದು, ಈ ದೇಗುಲದ ಪುನರ್ ನಿರ್ಮಾಣ ಮಾಡಿದವನು ಈ ದೊರೆಯೇ ಎಂಬ ಅಂಶ ಬೆಳಕಿಗೆ ಬಂದಿದೆ. ಮೊದಲಿನಿಂದಲೂ ಈ ದ್ವೀಪವನ್ನು ಆಳುತ್ತಿದ್ದ ಬಿಲಾಲ್ ಬುಡಕಟ್ಟ ಜನಾಂಗದವರು, ದಾರ್ನ ಪರಮಾರರು, ಮಾಳ್ವದ ಸುಲ್ತಾನರು ಹಾಗೂ ಗ್ವಾಲಿಯರ್ನ ಸಿಂಧಿಯ ರಾಜವಂಶಸ್ಥರಿಗೆ ಸಾಮಂತರಾಗಿದ್ದರು. ನಂತರದ ದಿನಗಳಲ್ಲಿ ಬಿಲಾಲ್ ನಾಯಕನ ಮಗಳನ್ನು ಮದುವೆಯಾದ ರಾಜ ಭರತ್ ಸಿಂಗ್ ಚೌಹಾಣ್ ಈ ದೇಗುಲವನ್ನು ಭವ್ಯವಾಗಿ ನಿರ್ಮಾಣ ಮಾಡಿದ. ಈ ಶಿವಾಲಯವನ್ನು ಮೃದುವಾದ ಬಳಪದ ಕಲ್ಲಿನಿಂದ ನಿರ್ಮಿಸಲಾಗಿದ್ದು, ಇದು ಉತ್ತರ ಭಾರತದ ನಗರ ಶೈಲಿಯ ವಾಸ್ತುಶಿಲ್ಪವನ್ನು ಹೋಲುತ್ತದೆ. ಈ ದೇಗುಲವು 5 ಅಂತಸ್ತಿನದಾಗಿದ್ದು, ಹಲವು ಸುಂದರವಾದ ಮೂರ್ತಿಗಳಿಂದ ಅಲಂಕರಿಸಲ್ಪಟ್ಟಿದೆ. ಜ್ಯೋತಿ ಸ್ವರೂಪರಾದ ಓಂಕಾರೇಶ್ವರ ಹಾಗೂ ಮವಲೇಶ್ವರರು ಭಕ್ತರ ಇಷ್ಟಾರ್ಥಗಳನ್ನು ಈಡೇರಿಸುತ್ತಾ ಪ್ರಕೃತಿಯ ಈ ಸುಂದರ ತಾಣದಲ್ಲಿ ನೆಲೆಯಾಗಿದ್ದಾರೆ. ನರ್ಮದೆಯಲ್ಲಿ ಮಿಂದು ಓಂಕಾರನಾದವನ್ನು ಆಲಿಸುತ್ತಾ ಈ ಜ್ಯೋತಿರ್ಲಿಂಗಕ್ಕೆ ಭಕ್ತಿಯಿಂದ ನಮಿಸೋಣ. ಅವನ ಒಂದು ಕೃಪೆಗೆ ಪಾತ್ರರಾಗೋಣ.